ಕಬ್ಬು ದರ ನಿಗದಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಸದ್ಯ ಸಭೆ ನಡೀತಾ ಇದೆ. ಸಕ್ಕರೆ ಕಾರ್ಖಾನೆ ಮಾಲಕರ ಜೊತೆ ಮುಖ್ಯಮಂತ್ರಿ ಮತ್ತು ಸಚಿವರ ಸಭೆ ಆರಂಭ ಆಗಿದೆ. ಈಗ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಮುಂದೆ ರಾಜ್ಯ ಸರ್ಕಾರ ಒಂದು ಪ್ರಸ್ತಾಪವನ್ನು ಇಡ್ತಾ ಇದೆ. 3300ಕ್ಕೆ ಒಪ್ಕೊಳ್ಳಿ ಅನ್ನುವಂಥ ಪ್ರಸ್ತಾಪ. ಆದರೆ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ತಯಾರಿಲ್ಲ. ಸಭೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ. ಪ್ರಮುಖ ಸಚಿವರ ಕೂಡ ಉಪಸ್ಥಿತರಿದ್ದಾರೆ. ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನಿಸ್ತಾ ಇದೆ. ಬಟ್ ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಗೊತ್ತಿಲ್ಲ. ಹಗ್ಗ ಜಗ್ಗಾಟ ನಡೀತಾ ಇದೆ ಎರಡೂ ಕಡೆಯಿಂದಲೂ ಕೂಡ. 3300 ಸರ್ಕಾರ ಇಡ್ತಾ ಇರುವಂತ ಪ್ರಪೋಸಲ್ ಪ್ರಸ್ತಾಪ. 3200ರವರೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿದ್ದಾರೆ. 3500 ರೈತರು ಬಯಸ್ತಾ ಇರುವಂತ ದರ. ಬಟ್ ರೈತರು ಬಯಸ್ತಾ ಇರುವಂತ ದರದಲ್ಲೂ ಒಂದಿದೆ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳ ಮನವೊಲಿಸ್ತಾರ ಮುಖ್ಯಮಂತ್ರಿ. ಕೇಂದ್ರ ಫಿಕ್ಸ್ ಮಾಡಿದ್ದು 3550. 3500 ಫಿಕ್ಸ್ ಆಗಬೇಕು ಅಂತ ರೈತ ಸಂಘಟನೆಗಳು ಕೇಳ್ತಾ ಇದ್ದಾವೆ. ಬಟ್ ಕೇಂದ್ರ ಫಿಕ್ಸ್ ಮಾಡಿದ್ದು 3550. ಅಲ್ಲಿ HNT ಕಳೆದು ಕಟಾವು ಮತ್ತು ಸಾಗಾಣೆ ವೆಚ್ಚವನ್ನು ಕಳೆದು ಅಂದ್ರೆ 800 ರೂಪಾಯಿ ಆಸುಪಾಸು ಬರುತ್ತೆ. ಅದು ಕೇಂದ್ರದ ದರದ ಪ್ರಕಾರ ರೈತರಿಗೆ ಸಿಗೋದು 2750ರಿಂದ 2800 ಮಾತ್ರ. ಬಟ್ ಈಗ ರಾಜ್ಯ ಸರ್ಕಾರ ಮೊನ್ನೆ ಸಭೆಯನ್ನ ಮಾಡಿ, ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿ 10.25 ಇಳುವರಿ ಇರುವಂತಹ ಕಬ್ಬಿಗೆ 3100, 11.25 ಇರೋದಕ್ಕೆ 3200 ಅಂತ ಒಂದು ಫಿಕ್ಸ್ ಮಾಡಿಕೊಂಡಿದೆ. ಬಟ್ ಅದನ್ನ ರೈತರು ಒಪ್ತಾ ಇಲ್ಲ. 3500 ನೆಟ್ ಬೇಕು ಅಂತ ಕೇಳ್ತಾ ಇರೋದವರು. ನೆಟ್ಟು ಅಂತಂದ್ರೆ HNT ಕಳೆದು ಹಾರ್ವೆಸ್ಟಿಂಗ್ ಚಾರ್ಜು ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅನ್ನ ಕಳೆದು ನಮಗೆ 3500 ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ಒಪ್ತಾ ಇಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು. ಆಗಲ್ಲ, ಲಾಸ್ ಆಗತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. FRP ಪ್ರಕಾರ ಕೊಟ್ರೆ ರೈತರಿಗೆ HNT ಕಳೆದ್ರೆ ಏನೂ ಉಳಿಯಲ್ಲ. ಸೊ ಇದೆಲ್ಲ ಸಮಸ್ಯೆಗಳಿದಾವೆ. ಯಾವ ರೀತಿ ಬಗೆಹರಿಸ್ತಾರೆ, ಯಾವ ರೀತಿ ಬಗೆಹರಿಸೋದಕ್ಕೆ ಸಾಧ್ಯ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಸದ್ಯ ಒಂದು ಹಂತಕ್ಕೆ ಬಂದಿದ್ದಾರೆ. 3300 ನೆಟ್ 3300. ರೈತರು ಇದನ್ನು ಯಾವ ರೀತಿ ಸ್ವೀಕರಿಸ್ತಾರೆ? ರೈತರು ಹೇಳ್ತಾ ಇರೋದಿಷ್ಟೇ, ನೀವು FRP ನಿಗದಿ ಮಾಡಿದ್ರಿ, ಅದರ ಪ್ರಕಾರ ಕೊಟ್ಟರೆ ನಮಗೆ 2700 2800 ಆಸುಪಾಸು 1 ಟನ್ನು. ನಮ್ಮ ಖರ್ಚುಗಳು ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ. ಲೇಬರ್ ಚಾರ್ಜ್ ಜಾಸ್ತಿ ಆಗಿದೆ, ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗಿದೆ, ವಿದ್ಯುತ್ ಶಕ್ತಿ ಜಾಸ್ತಿ ಆಗಿದೆ. ಇದೆಲ್ಲ ನೋಡಿದ್ರೆ ನಾವು ಲಾಸಲ್ಲಿ ಸೇಲ್ ಮಾಡಬೇಕು, ನಮ್ಮ ಕಬ್ಬನ್ನ ಲಾಸಲ್ಲಿ ಸೇಲ್ ಮಾಡೋದಕ್ಕೆ ಸಾಧ್ಯನಾ ಅಂತ ಅವ್ರು ಕೇಳೋದು. ರಾಜ್ಯ ಸರ್ಕಾರ ಇದನ್ನ ಬಗೆಹರಿಸೋದಕ್ಕೆ ಇರುವಂತ ದಾರಿಗಳು ಯಾವುದು? ಇನ್ನು ಸಭೆಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಆಗಮಿಸಿದ್ದಾರೆ. ಸಭೆಗೆ ತಡವಾಗಿ ಆಗಮಿಸಿದ್ದಾರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಇದನ್ನ ಬಗೆಹರಿಸುವಂತ ವಿಚಾರದಲ್ಲಿ ಸರ್ಕಾರದ ಮುಂದೆ ದೊಡ್ಡ ಆಯ್ಕೆಗಳಿಲ್ಲ. ಇದಾದ ನಂತರ ಮತ್ತೊಂದು ಸಭೆ 46 ರೈತ ಸಂಘಟನೆಗಳ ಮುಖಂಡರಿಗೆ ಆಹ್ವಾನ ಹೋಗಿದೆ. ಇಲ್ಲಿ ಒಂದು ವೇಳೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಪ್ರೈಸಿಗೆ ಒಪ್ಪಿದ್ರು ಅಂತ ಅನ್ಕೊಳ್ಳೋಣ, 3300ಕ್ಕೆ ಒಪ್ಪಿದ್ರು ಅಂತ ಅನ್ಕೊಳ್ಳೋಣ. ಇದನ್ನ ರೈತರ ಮುಂದೆ ಇಡಲಾಗತ್ತೆ. ರೈತರು ಅದನ್ನು ಒಪ್ಪಬೇಕು, ಆಗ ಸಮಸ್ಯೆ ಬಗೆಹರಿಯಿತು ಅಂತ ಲೆಕ್ಕ. ಇಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಒಪ್ಪಿ ಅದನ್ನ ರೈತರು ಒಪ್ಪಿದ್ರೆ ಸಮಸ್ಯೆ ಬಗೆಹರಿಯಿತು. ಬಟ್ ನಾನು ಹೇಳಿದಷ್ಟು ಈಸಿ ಇಲ್ಲ ಈ ಪ್ರಕ್ರಿಯೆ. ನಾನು ಹೇಳಿದಷ್ಟು ಸಿಂಪಲ್ ಆಗಿ ಇದನ್ನ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ರಿಕವರಿಯ ವಿಚಾರದಲ್ಲಿ ರೈತರಿಗೆ ಸಮಸ್ಯೆ ಇದೆ, ದರದ ವಿಚಾರದಲ್ಲಿ ರೈತರಿಗೆ ಸಮಸ್ಯೆ ಇದೆ, ತೂಕದ ವಿಚಾರದಲ್ಲಿ ರೈತರು ಸಮಸ್ಯೆ ಇದೆ ಅಂತ ಹೇಳ್ಕೊಳ್ತಿದ್ದಾರೆ.
ಪೇಮೆಂಟ್ ಕೊಡೋ ರೀತಿಯಲ್ಲೂ ಕೂಡ ಅವರಿಗೆ ಸಮಸ್ಯೆ ಇದೆ. 14 ದಿನದಲ್ಲಿ ಕೊಡಬೇಕು ಅಂತ ನಿಯಮ ಹೇಳುತ್ತೆ. ತಿಂಗಳಗಟ್ಟೆ ಹೋದರೂ ಕೂಡ ಪೇಮೆಂಟ್ ಆಗ್ತಿಲ್ಲ. ಇದೆಲ್ಲವೂ ಕೂಡ ರೈತರು ಪ್ರಸ್ತಾಪ ಮಾಡ್ತಾ ಇರುವಂತಹ ಸಮಸ್ಯೆಗಳ ಪಟ್ಟಿ. ಹೇಗೆ ಬಗೆಹರಿಸುತ್ತೆ ರಾಜ್ಯ ಸರ್ಕಾರ ಈ ಸಮಸ್ಯೆಯನ್ನ? ರಾಜ್ಯ ಸರ್ಕಾರ ನಿನ್ನೆ ತನಕ ಹೇಳಿದ್ದು FRP ನಿಗದಿ ಅವರು ಮಾಡ್ತಾರೆ, ಇಂಪ್ಲಿಮೆಂಟ್ ನಾವು ಮಾಡ್ತೀವಿ. ಬಟ್ ರೈತರು ಕೇಳ್ತಾರೆ, ಟ್ಯಾಕ್ಸ್ ಆಗತ್ತಾ ನಿಮಗೆ? ಅದರ ಆದಾಯ ಆಗತ್ತೆ ನೀವು ಇಂಪ್ಲಿಮೆಂಟೇಷನ್ಗೆ ಅಷ್ಟೇ ಅಂತಾದ್ರೆ? ಬೇರೆ ರಾಜ್ಯಗಳ ಸಮಸ್ಯೆಯನ್ನು ಬಗೆಹರಿಸಿದ್ದಾವಲ್ಲ, ನೀವು ಯಾಕೆ ಮಾಡಲ್ಲ? ಉತ್ತರ ಪ್ರದೇಶದಲ್ಲಿ ಸಮಸ್ಯೆ ಇಲ್ಲ, ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಇಲ್ಲ, ಹರಿಯಾಣದಲ್ಲಿ ಸಮಸ್ಯೆ ಇಲ್ಲ, ಗುಜರಾತ್ನಲ್ಲಿ ಸಮಸ್ಯೆ ಇಲ್ಲ. ಅಲ್ಲಿ ರಾಜ್ಯ ಸರ್ಕಾರವೇ ಸಪೋರ್ಟಿಂಗ್ ಪ್ರೈಸ್ ಅಂತ ಕೊಟ್ಟಿದೆ. ನೀವು ಮಾಡ್ರಿ ಅದನ್ನ, ನೀವು ಯಾಕೆ ಮಾಡೋದಕ್ಕಾಗಲ್ಲ? ಇದು ರೈತರು ಕೇಳ್ತಾ ಇರುವಂತ ಪ್ರಶ್ನೆ. ಅವಕಾಶ ಇದೆ ತಾನೆ. ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಕೊಡೋದಕ್ಕಾಗಲ್ಲ, ಅವ್ರು ನಷ್ಟದಲ್ಲಿದ್ದಾರೆ ಅಂತ ನೀವು ಭಾವಿಸಿದರೆ ನೀವೇ ಕೊಡಿ. ಟನ್ನಿಗೆ 500 ಕೊಟ್ಟು ಬಿಡಿ ನಮಗೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಬಗ್ಗೆ ನಿಮಗೆ ಸಹಾನುಭೂತಿ ಇದೆ ಅಂತಾದ್ರೆ, ಅಯ್ಯೋ ಪಾಪ ಅವರು ಕಷ್ಟದಲ್ಲಿದ್ದಾರೆ ಅಂತ ನೀವು ಭಾವಿಸ್ತೀರಿ ಅಂತಾದ್ರೆ ನೀವೇ ಕೊಡಿ. ಸರ್ಕಾರನೇ ಕೊಡ್ಲಿ ಟನ್ನಿಗಿಷ್ಟು ಅಂತ. ಯಾಕಾಗಲ್ವಾ? ಇದು ರೈತರು ಕೇಳ್ತಾ ಇರೋದು. ಕರೆಕ್ಟ್ ಇದೆ ತಾನೇ ಅವರು ಕೇಳ್ತಾ ಇರೋದು. ಕೇಳ್ತಾ ಇರೋದ್ರಲ್ಲಿ ಏನ್ ತಪ್ಪಿದೆ? ಬೆಳಗಾವಿಯಲ್ಲಿ ರೈತರು ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ತೀವ್ರ ಆಗಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟಗಾರರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಂತ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯಲಾಗಿದೆ. ಒಂದು ಕಡೆ ಆ ಟೋಲ್ ಪ್ಲಾಜಾ, ಹತ್ತರಗಿ ಟೋಲ್ ಪ್ಲಾಜಾ ಸಮೀಪ ಟ್ರಾಕ್ಟರ್ಗಳನ್ನು ತೆಗೆದುಕೊಂಡು ಬಂದರು ರೈತರು. ಹೆದ್ದಾರಿ ತಡೆಯುವಂತ ಪ್ರಯತ್ನ ಆಯಿತು, ರೈತರನ್ನ ವಶಕ್ಕೆ ಪಡೆಯಲಾಯಿತು. ಮತ್ತೊಂದು ಕಡೆ ಘೋಷಣೆಗಳು ಕೇಳಿ ಬರ್ತಾ ಇದೆ. ಪೋಸ್ಟರ್ಗಳನ್ನು ಹಾಕಿ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ ರೈತರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.